ಅರೆ, ಏನ್ ನೀನು ಇನ್ನು ಚಾಕ್ಲೇಟ್ ತಿಂದು ಮುಗಿಸಿಲ್ವಾ? ಇಲ್ಲ ಅಪ್ಪು ಅಣ್ಣ. ನಾನು ನನ್ನ ಚಾಕ್ಲೇಟ್ ಅನ್ನು ನಿನಗಿಂತ ಮುಂಚೆ ತಿಂದು ಮುಗಿಸ್ಬಾರ್ದಾಗಿತ್ತು. ಕಿಟ್ಟುನ್ನಿ, ನನಗೆ ನಿನ್ನ ಅರ್ಧ ಚಾಕ್ಲೇಟ್ ಕೊಡ್ತೀಯಾ? ಇಲ್ಲ, ನಾನು ಕೊಡೋದಿಲ್ಲ. ನೀನು ನನ್ಗೋಸ್ಕರ ನಿನ್ನ ಅರ್ಧ ಚಾಕ್ಲೇಟ್ ಕೊಟ್ರೆ ನಾನು ನಿನ್ಗೋಸ್ಕರ ನೇರಳೆಯನ್ನು ಕಿತ್ಕೊಡ್ತೀನಿ. ನನ್ಗೋಸ್ಕರ ನೀರ್ಲೆಯನ್ನು ಎಲ್ಲಿಂದ ತರ್ತೀಯ? ಸುಳ್ಳು ಹೇಳ್ಬೇಡ. ದೊಡ್ಡವ್ರು ಯಾವಾಗ್ಲೂ ಸುಳ್ಳು ಹೇಳ್ಬಾರ್ದು. ನಾನು ಸುಳ್ಳು ಹೇಳ್ತಿಲ್ಲ ಕಿಟ್ಟು, ನಾನ್ ಹೇಳ್ತಿರೋದು ನಿಜ. ಇಲ್ಲ, ನಾನ್ ನಂಬೋದಿಲ್ಲ. ಸರಿ ಆಯ್ತು, ಹಾಗಾದ್ರೆ ನನ್ ಜೊತೆ ಬಾ. ಅಲ್ ನೋಡು ಕಿಟ್ಟು, ಎಷ್ಟು ಹಣ್ಣುಗಳಿದೆ ಅಂತ. ಹಾ, ಹೌದನ್ನ, ಎಷ್ಟಿದೆ ನೋಡು. ಬಾಬಾ, ನಾವು ಹೋಗಿ ಸ್ವಲ್ಪ ಕಿತ್ಕೊಂಡ್ ಬರೋಣ. ಖಂಡಿತ, ನಿನಗೆಷ್ಟು ಬೇಕೋ ಅಷ್ಟು ಕಿತ್ಕೊಂಡ್ ಬರೋಣ. ಮೊದಲು ನನಗೆ ಚಾಕ್ಲೇಟ್ ಕೊಡು. ಅಲ್ಲಿ ನೋಡು ಕಿಟ್ಟು, ಆ ಮರದಲ್ಲಿ ಮಿಟ್ಟು. ಹೌದಣ್ಣ, ಆ ಗಿಳಿ ಎಷ್ಟು ಸುಂದರವಾಗಿದೆ ಅಲ್ವಾ? ವಾ ವಾ, ಬಾ ಅಣ್ಣ, ಹೋಗದನ್ನ ಹಿಡ್ಕೊಂಡ್ ಬರೋಣ. ಮಿಟ್ಟು ತೆಂಗಿನ ಮರದ ಮೇಲೆ ಹೋಗ್ಬಿಡ್ತು. ನನಗೆ ಅದು ಬೇಕು. ಸರಿ ಬಾ, ಮರ ತೋ ಕನುರ ಚಿಕ್ಕಪ್ಪನ ಕರ್ಕೊಂಡ್ ಬರೋಣ ಬಾ. ಏನಾಯ್ತು ಮಕ್ಕಳೇ? ನೀವ್ ನನ್ಗೋಸ್ಕರ ಒಂದು ಮಿಟ್ಟುನ ಹಿಡಿದ್ಕೊಡ್ತೀರಾ? ಗಿಳಿನ? ಓ, ಆದ್ರೆ ನಿಮ್ಗೋಸ್ಕರ ನಾನು ಎಲ್ಲಿಂದ ಹಿಡ್ಕೊಂಬರ್ಲಿ? ಅದು ಅಲ್ಲಿದೆ ಮಿಟ್ಟು, ನೀವು ನನ್ ಜೊತೆ ಬರ್ತೀರಾ? ಸರಿ, ನಾ ಹೋಗ್ತೀನಿ. ಆದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಕಾರಣ ಅಂಕಲ್ ಜೊತೆ ಕಿಟ್ಟುನಿ ಮತ್ತೆ ಅಪ್ಪುನ್ನಿ ಜಾಮ್ ಮರದ ಹತ್ರ ಅವರು ಹೋಗ್ತಾರೆ. ಕಿಟ್ಟುನಿ ಒಣಗೋಗಿರೋ ತೆಂಗಿನ ಮರವನ್ನ ತೋರಿಸಿ ಹೇಳ್ದ, ಆ ಗಿಳಿ ಆ ಮರದ ಮೇಲೆ ಇದೆ. ತಗೊಳ್ಳಿ ನಿಮ್ಮ ಗಿಳಿ. ಇದನ್ನ ಇಡೋದಕ್ಕೆ ಪಂಜರ ಇದೆಯಾ? ಹಾ, ನಮ್ಮ ಹತ್ರ ಪಂಜರ ಇದೆ. ನಮ್ಮ ಬೆಕ್ಕಿನ ಪಂಜರ. ಮಿಟ್ಟು ಸಿಕ್ದ ಸುಂದರವಾದ ಮಿಟ್ಟು ಸಿಕ್ದ. ಮಿಟ್ಟು ಸಿಕ್ದ ಸುಂದರವಾದ ಮಿಟ್ಟು ಸಿಕ್ದ. ಹಾಲು ಕೊಡ್ತೀನಿ ಇವನ್ಗೆ, ಹಣ್ಣು ಕೊಡ್ತೀನಿ ಇವನ್ಗೆ. ಮಿಟ್ಟು ಸಿಕ್ದ ಸುಂದರವಾದ ಮಿಟ್ಟು ಸಿಕ್ದ. ಇಲ್ಲಿ ನೋಡು ಮಿಟ್ಟು, ನಾವು ನಿನ್ಗೋಸ್ಕರ ಏನ್ ತಂದಿದೀವಂತ ನೋಡು. ನೋಡಿದ್ಯಾ ಅಣ್ಣ, ಈ ಗಿಳಿ ಎಷ್ಟು ಸಂತೋಷವಾಗಿದೆ ಅಂತ. ಅದಕ್ಕೆ ಪಂಜರ ತುಂಬಾ ಇಷ್ಟ ಆಗಿದೆ ಅನ್ಸುತ್ತೆ. ಹಾ, ನಿಜವಾಗ್ಲೂ ಈ ಮಿಟ್ಟುಗೆ ಎಷ್ಟೋ ಇಷ್ಟ ಆಗಿದೆ ಅನ್ಸುತ್ತೆ. ಇದೆಲ್ಲವನ್ನ ಒಂದು ಕೆಟ್ಟ ಬೆಕ್ಕು ನೋಡ್ತಾ ಇತ್ತು. ಯಾವಾಗ ಅಪ್ಪುನ್ನಿ ಮತ್ತೆ ಕಿಟ್ಟುನ್ನಿ ಅಲ್ಲಿಂದ ಹೋಗ್ತಾರೋ ಆ ಬೆಕ್ಕು ಆ ಗಿಳಿಯ ಬಳಿ ಬರುತ್ತೆ. ಆ ಗಿಳಿ ಆ ಬೆಕ್ಕನ್ನು ನೋಡಿ ಹೆದರ್ಬಿಡುತ್ತೆ. ಭಯಪಡಬೇಡ, ನನ್ನ ಪಂಜರದಲ್ಲಿ ಯಾರಿದ್ದಾರೆ ಅಂತ ನೋಡ್ದಕ್ ಬಂದಿದ್ದೀನಿ. ಸ್ನೇಹಿತ, ನೀನಂಗೆ ಸಹಾಯ ಮಾಡ್ತೀಯಾ? ಏನ್ ಸಹಾಯ ಬೇಕು? ನನ್ನ ಹೊರಗಡೆ ಹಾಕಕ್ಕಾಗತ್ತಾ? ಇಲ್ಲಿಂದ ನೀನೇ ಆಚೆ ಹೋಗ್ಬೋದಲ್ವಾ? ನಾನು ಯಾವಾಗ್ಲೂ ಇಲ್ಲಿಂದ ಆಚೆ ಹೋಗ್ತೀನಿ. ಹೇ ಮಿತ್ರ, ಆ ಮಕ್ಳು ಈ ಪಂಜರದಲ್ಲಿ ನನ್ನ ಬಂಧಿಸಿಟ್ಟಿದ್ದಾರೆ. ನಾರಿಂದ ಹೊರಡ ಹೋಗಕ್ಕಾಗಲ್ಲ. ಓ ಹೌದಾ? ಅಯ್ಯೋ ಪಾಪ, ಏನ್ ಮಾಡೋದು? ನಾನ್ ಸಹಾಯ ಮಾಡಕ್ಕಾಗಲ್ಲ, ನನ್ಗೆ ಬೀಗ ತೆಗಿಯಕ್ ಬರಲ್ಲ. ಅರೆ ಮಿತ್ರ, ನಾನು ಆಕಾಶದಲ್ಲಿ ಎತ್ತರಕ್ಕೆ ಹಾರ್ಬೇಕು. ನಾನು ಯಾವ್ದ ರೀತಿ ಪಾಪ ಮಾಡಿಲ್ಲ. ಹೊಲದಲ್ಲಿರೋ ಹೊತ್ತವನ್ನ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಹಣ್ಣು ಹಂಪಲದ ತಿನ್ಬೇಕು ಅನ್ಸ್ತಿದೆ. ನನಗೋಸ್ಕರನು ಮನೇನ ಮಾಡ್ಕೊಂಡು ಅದ್ರಲ್ಲಿ ಇಡಬೇಕು. ನಾನು ರಕ್ಕೇನ ಬಿಡ್ತು ಪತ್ತಿನ ನಿದ ಹಾರಕ್ಕಾಗತ್ತಾ? ಈ ಲೋಕವನ್ನ ನಾನು ಮತ್ತೆ ನೋಡಕ್ಕಾಗತ್ತಾ? ನಾನು ಈಗ ಸರಿ, ನಿನಗೋಸ್ಕರ ನಾನು ಸೂಪರ್ ಐಡಿಯಾ ಕೊಡ್ತೀನಿ. ಆದ್ರೆ ನೀನು ಸರಿಯಾಗಿ ಆಕ್ಟಿಂಗ್ ಮಾಡ್ಬೇಕು. ಅದ್ರಗೋಸ್ಕರ 2 ದಿನ ಊಟನೂ ಮಾಡದೇ ಇರ್ಬೇಕು.
ಸರಿ, ಇಲ್ಲಿಂದ ಹೊರಗಡೆ ಹೋಗೋದಿಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಇವಾಗಿಂದ ನೀನು ಏನು ತಿನ್ಬಾರ್ದು ಮತ್ತೆ ಏನ್ ಸೌಂಡು ಕೊಡ್ಬಾರ್ದು. ಆ ರೀತಿ ಹೇಳಿ ಕುರುಂಬಿ ಬೆಕ್ಕು ಅಲ್ಲಿಂದ ಹೋಯ್ತು. ಮಾರನೇ ದಿನ ಬೆಳಿಗ್ಗೆ ಅಪ್ಪುನ್ನಿ ಮತ್ತೆ ಕಿಟ್ಟುನಿ ಅಲ್ಲಿಗೆ ಬಂದ್ರು. ಅವರು ನೋಡಿದ್ರು ಗಿಳಿ ಅಲ್ಲಿ ಸುಸ್ತಾಗಿ ಮಲ್ಕೋಬಿಟ್ಟಿತ್ತು. ಅದು ನಿನ್ನೆ ಕೊಟ್ಟಿದ್ದ ಆ ಹಣ್ಣನ್ನು ಕೂಡ ತಿಂದೇ ಇರ್ಲಿಲ್ಲ. ಏನಾಯ್ತು? ನಿನಗೆ ಹಸಿವಾಗಿಲ್ವಾ? ಇಲ್ಲಾಂದ್ರೆ ನೀನ್ ಕೊಟ್ಟಿರೋ ಆಹಾರ ನಿನ್ಗಿಷ್ಟ ಆಗಿಲ್ವಾ? ಸರಿ ಆಯ್ತು, ಬೇರೆ ಏನಾದ್ರೂ ಕೊಡ್ತೀನಿ. ಅಪ್ಪು ಅಣ್ಣ, ಯಾಕಣ್ಣ ಇದೇನು ತಿಂತಿಲ್ಲ? ಇಲ್ಲ ಕಿಟ್ಟು, ಅದಕ್ಕ ಮೈ ಹುಷಾರಿಲ್ಲ ಅಂತ ಅನ್ಸತ್ತೆ. ಪಂಜರವನ್ನು ಓಪನ್ ಮಾಡ್ಬಿಡ ಅಣ್ಣ. ಅರೆ ಕಿಟ್ಟು, ನಮ್ಮ ಮಿಟ್ಟು. ಗಿಳಿ ಹಾರಿ ಹೋದದನ್ನ ನೋಡಿ ಅಪ್ಪುನ್ನಿ ಕಿಟ್ಟುನಿಗೆ ಆಶ್ಚರ್ಯವಾಗುತ್ತೆ. ಕಿಟ್ಟುನಿ ಅಳ್ತಾನೆ. ಅಪ್ಪುನ್ನಿ ಕಿಟ್ಟುನಿಗೆ ಸಮಾಧಾನ ಮಾಡಿ ಹೇಳ್ದ, ಅರೆ ನಮ್ಮ ಗಿಳಿ ಹಾರೋಯ್ತು. ಅರೆ ಹೋಗ್ಲಿ ಬಿಡೋ ಕಿಟ್ಟು, ಪಾಪ ಅದಕ್ಕೆ ಆಚೆ ಹಾರ್ಕೊಂಡಿರೋದು ಇಷ್ಟ ಅನ್ಸತ್ತೆ, ಸಂತೋಷವಾಗಿರುತ್ತೆ. ಒಂದಿನ ನದಿಯ ಪಕ್ಕದಲ್ಲೇ ಇದ್ದಂತ ಒಂದು ಮಾವಿನ ಮರದಲ್ಲಿ ಹಸಿರು ಗಿಳಿ ಮತ್ತೆ ಒಂದು ಅಳಿಲು ಸ್ನೇಹಿತರು ಅವು ಮಾತಾಡ್ತಾ ಕೂತಿದ್ವು. ಹಸಿರು ಗಿಣಿಯೇ, ನೀನ್ ನನಗೆ ಬಾಳೆನ್ ತೋಟ ತೋರಿಸ್ಲಿಲ್ಲ. ನೀನ್ ಬಾಳೆನ್ ತಿನ್ನಕ್ ಹೋಗ್ಲಿಲ್ವಾ? ಅಲ್ಲಿಗೆ ನಾನು ಇವಾಗ ಹೋಗ್ತಿದ್ದೀನಿ ಗೆಳೆಯ. ಅಲ್ಲಿರೋ ಬಾಳೆಹಣ್ಣು ತೋಟದಲ್ಲಿ ಅಲ್ಲಿ ಬಾಳೆಹಣ್ಣಿನ ಗೊನೆಗಳಿದಾವೆ. ಅದನ್ನ ನಿನ್ ಹತ್ರ ಹೇಳ್ ಹೋಗ್ಬೇಕಂತ ಬಂದೆ. ಹೌದಾ? ಹಾಗಾದ್ರೆ ಇವತ್ತು ನಾನು ನಿನ್ ಜೊತೆ ಆ ಜಾಗ ನೋಡಕ್ ಬರ್ತೀನಿ. ಆ ಸಮಯದಲ್ಲೇ ಅವರಿಬ್ರು ಅಲ್ಲಿದ್ದಂಥದನ್ನ ನೋಡಿದ್ರು. ಒಂದು ನದಿಯಲ್ಲಿ ಅದೇ ಸಮಯಕ್ಕೆ ಇರುವೆ ಒದ್ದಾಡ್ಕೊಂಡ್ ಬರ್ತಿತ್ತು. ನೀರಲ್ಲಿ ಮುಳುಗ್ ಹೋಗ್ತಿದ್ದಂತ ಇರುವೆ ಒದ್ದಾಡ್ಕೊಂಡೇ ಬರ್ತಾ ಇತ್ತು. ಅದನ್ನ ನೋಡಿದಂತ ಹಸಿರು ಗಿಳಿ ಅಲ್ಲಿಂದ ಹಾರ್ಕೊಂಡು ಬಂದು ಆ ಇರುವೆ ಹತ್ರಕ್ಕೆ ಬಂತು. ಜೀವ ಕಾಪಾಡ್ಕೊಳಕ್ ಹೋರಾಡ್ತಿದ್ದ ಇರುವೆನ್ ಕಂಡು ಆ ಗಿಣಿ ತುಂಬಾ ಆತಂಕ ಪಡ್ತು. ಒಂದು ನಿಮಿಷನೂ ಯೋಚನೆ ಮಾಡಿದಂತ ಆ ಗಿಳಿ ಮತ್ತೆ ವಾಪಸ್ ಮರದತ್ರ ಹೋಗಿ ಒಂದು ಎಲೆನ ತಗೊಂಡು ಕಿತ್ಕೊಂಡ್ಬಂದು ಆ ಇರುವೆ ಪಕ್ಕ ಹಾಕ್ತು. ಆ ಇರುವೆ ಆ ಎಲೆ ಮೇಲೆ ಹತ್ಕೊಂಡು ಒಂದ್ ರೀತಿಯಿಂದ ಜೀವ ಕಾಪಾಡ್ಕೋತು. ತುಂಬಾ ಸುಸ್ತಾಗಿದ್ದ ಆ ಇರುವೆನ ಎಲೆ ಸಮೇತ ಎತ್ಕೊಂಡು ಹಾರ್ಕೊಂಡು ಹೋಗಿ ಅದರ ಜಾಗಕ್ಕೆ ಅದನ್ನ ಬಿಡ್ತು. ಗಿಳಿಯೇ, ನೀನು ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಕಾಪಾಡ್ದೆ. ನೀನ್ ಬರ್ದೇ ಇದ್ದಿದ್ರೆ ನಾನು ನದಿಲ್ ಮುಳುಗಿ ಸತ್ತೋಗಿರ್ತಿದ್ದೆ. ಆ ಪರಿಸ್ಥಿತಿಯಲ್ಲಿ ನಿನ್ನನ್ನ ಕಾಪಾಡೋದು ಅದು ನನ್ನ ಅದೃಷ್ಟ ಅಂತ ಹೇಳ್ತೀನಿ. ಏನು, ನಿನ್ನ ಅದೃಷ್ಟನಾ? ಹೌದು, ಅದರಿಂದ ನಾನು ನಿನ್ನನ್ನ ಕಾಪಾಡೋದಕ್ಕೆ ಸಾಧ್ಯ ಆಯ್ತು. ಒಂದು ಜೀವನ ಉಳಿಸ್ದೆ ಅಲ್ವಾ, ಅದೇ ಅದೃಷ್ಟ ಅಂತ ಹೇಳಿದೆ. ಇರುವೆ, ನೀನ್ ಹೇಗೋಗಿ ಆ ನದಿಲ್ ಬಿದ್ದೆ? ಅಲ್ಲಿ ಗೂಡಿದ್ದಂತಹ ಮರದಲ್ಲಿ ಜೇನನ ಹೀರಣ್ಣ ಅಂತ ಹೋಗಿ ಹತ್ತದೆ. ಆ ಸಮಯದಲ್ಲಿ ನನ್ನ ಕಾಲ್ ಜಾರ್ತು, ಹಾಗೆ ನದಿಲ್ ಬಿದ್ದು ಹೋಗ್ಬಿಟ್ಟೆ ನಾನು. ಜ್ಞಾನ ಇಲ್ದರೆ ಮರ ಹತ್ತಿ ನಡೆದ್ರೆ ಹೀಗೇನೆ ಆಗೋದು. ಏನೇ ಆದ್ರೂ ಆ ಗಿಳಿ ನಿನ್ನ ಈ ಸಮಯದಲ್ಲಿ ನೋಡ್ಲಿಲ್ಲ ಅಂದ್ರೆ ನದಿಲ್ ಬಿದ್ದಿದ್ ನೀನು ಕಡಲು ತೀರಕ್ಕೆ ಹೋಗಿ ಸೇರ್ಬಿಡ್ತಿದ್ದೆ. ಗಿಳಿಯೇ ಗಿಳಿಯೇ, ಈ ಸಹಾಯನ ನನ್ನ ಜೀವನ ಪೂರ್ತಿ ಮರೆಯೋದಿಲ್ಲ. ಇದಕ್ ಬದಲಾಗಿ ಯಾವತ್ತಾದ್ರೂ ಒಂದಿನ ಖಂಡಿತ ನಿನಗೆ ಸಹಾಯ ಮಾಡ್ತೀನಿ. ಸಹಾಯ ಮಾಡ್ತೀಯಾ? ನೀನೊಂದು ಚಿಕ್ಕ ಇರುವೆ. ಮಳೆಗಾಲ ಚಳಿಗಾಲ ಬಂದ್ರೆ ಆ ಗಾಳಿಲಿ ತೂರ್ಕೊಂಡು ಹೋಗ್ತೀಯಾ. ಹಸಿರು ಗಿಳಿಗೆ ನೀನ್ ಸಹಾಯ ಮಾಡ್ತೀಯಾ? ಸುಮ್ನೆ ಕಾಮಿಡಿ ಮಾಡಿದರೆ ಹೋಗು. ಇಲ್ಲೋಡು ಅಲಿಲು, ಈ ರೀತಿ ಸಲೀಸಾಗಿ ಯಾರ ಹತ್ರನೂ ಮಾತಾಡಬಾರ್ದು. ಇಲ್ಲೋಡು ಇರುವೆ, ಇವತ್ತಿನಿಂದ ನಾವೆಲ್ಲರೂ ಸ್ನೇಹಿತರಾಗಿ ಇರೋಣ. ಆ ರೀತಿ ಹೇಳ್ಬಿಟ್ಟು ಆ ಗಿಳಿ ಅಲ್ಲಿಂದ ಹಾರ್ ಹೋಯ್ತು. ಅಳಿಲು ಕೂಡ ಪಕ್ಕದಲ್ಲೇ ಇದ್ದ ಮರಕ್ಕೆ ಓಡ್ ಹೋಯ್ತು.
ಒಂದು ದಿನ ಆ ಜಾಗಕ್ಕೆ ಒಬ್ಬ ಬೇಟೆಗಾರ ಬಂದ. ಬೇಡನ ಕೆಲಸ ಏನು, ಬೇಟೆ ಆಡೋದಲ್ವಾ? ಬೇಟೆ ಆಡೋದಕ್ಕೆ ಏನಾದ್ರೂ ಸಿಗುತ್ತಾ ಅಂತ ಹುಡುಕೊಂಡು ಬಂದ ಅವನಿಗೆ ಮರದ ಮೇಲೆ ಕೂತಿದ್ದ ಹಸಿರು ಗಿಳಿ ಕಣ್ಣಿಗೆ ಬಿತ್ತು. ಕೂಡ್ಲೆ ಏನ್ ಮಾಡ್ದ ಗೊತ್ತಾ? ಬಿಲ್ಲು ಬಾಣ ಹಿಡಿದು ತಯಾರಾಗಿ ನಿಂತ್ಕೊಂಡ್ಬಿಟ್ಟ. ಅದೇ ಸಮಯಕ್ಕೆ ಊಟ ತಗೊಂಡು ಹೋಗ್ತಿದ್ದ ಇರುವೆ ಅವನನ್ನ ನೋಡ್ತು. ಬೇಟೆಗಾರ ಏನ್ ಮಾಡ್ತಾನೆ ಅನ್ನೋದು ಇರುವೆಗೆ ಅರ್ಥ ಆಗೋಯ್ತು. ಆ ಬೇಟೆಗಾರ ಪಾಪ ಆ ಗಿಳಿ ಮೇಲೆ ಗುರಿ ಇಟ್ಟಿರೋ ಹಾಗಿದೆ. ಹೇಗಾದ್ರೂ ಆ ಗಿಳಿನ ಕಾಪಾಡೋದಕ್ಕೆ ನಾನು ದಾರಿ ಹುಡುಕ್ಬೇಕು. ಇರುವೆ ಅಲ್ಲಿಂದ ಬೇಗ ಓಡ್ ಹೋಗಿ ಬೇಡನ ಕಾಲ್ ಹತ್ರ ಹೋಯ್ತು. ಹೋಗಿ ಏನ್ ಮಾಡ್ತು? ಸರಿಯಾಗಿ ಕಚ್ತು ಒಂದ್ಸರಿ. ಹೇಗೂ ಒಂದು ಇವತ್ತು ಆ ಗಿಳಿನ ನಾನು ಕಾಪಾಡಿದ್ನಲ್ಲ. ಇಲ್ಲಿ ನೋಡು ಇರುವೆ, ದಯವಿಟ್ಟು ನನ್ನ ಕ್ಷಮಿಸು. ಅವತ್ತು ನಿನ್ನ ತುಂಬಾ ಆಡ್ಕೊಂಡ್ಬಿಟ್ಟೆ, ಅದಕ್ಕೆ ನಾನಿವತ್ತು ಕ್ಷಮೆ ಕೇಳ್ತಿದ್ದೀನಿ. ಅದೆಲ್ಲ ಪರವಾಗಿಲ್ಲ ಗೆಳೆಯ. ಭೂಮಿಲಿ ಒಂದೊಂದು ಜೀವಕ್ಕೂ ಕೂಡ ಅವ್ರವ್ರದೇ ಆದಂಥ ಶಕ್ತಿಗಳಿರುತ್ತೆ. ಅದರಲ್ಲಿ ಚಿಕ್ಕದು ದೊಡ್ಡದು ಅಂತ ಯಾವತ್ತೂ ತುಲನೆ ಮಾಡಬಾರ್ದು. ಓಹೋ, ನೀವ್ 3 ಜನ ಬೆಳಗ್ಗೆನೆ ಆಟಾಡಕ್ ಶುರು ಮಾಡ್ಬಿಟ್ರಾ? ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಈ ದೊಡ್ಡ ಹುಡುಗಿ ಹೆಸರು ಮೀನು. ಆಮೇಲೆ ಇಲ್ಲಿರೋ ಈ ಚಿಕ್ಕ ಹುಡುಗಿ ಹೆಸರು ಪುನ್ನು. ಆಮೇಲೆ ಈ ತರ 4 ಕಡೆ ಸುತ್ತಾಡ್ಕೊಂಡು ಇವ್ರ ಜೊತೆ ಆಟಾಡ್ತಿರೋದು ಯಾರ್ ಗೊತ್ತಾ? ಅದೇ ಮಿಟ್ಟು ಗಿಳಿ. ಒಂದ್ ದಿವಸ ಮೀನು ಅವ್ರ ಅಪ್ಪ ಅಮ್ಮ ಬೆಳಗ್ಗೆನೆ ಹೊಲದ ಕೆಲ್ಸಕ್ಕೋಸ್ಕರ ಅವ್ರ ಹೊಲಕ್ ಹೋಗ್ತಿರೋವಾಗ ಅವಾಗ ಮೀನು, ಪುನ್ನು ಹಾಗೂ ಅವರ ಚಿಕ್ಕ ಗಿಳಿ ಅವ್ರ ಅಜ್ಜಿ ಜೊತೆನೆ ಯಾವಾಗ್ಲೂ ಇರ್ತಿದ್ರು. ಮಿಟ್ಟು ಬಾ ಬಾ, ಮಿಟ್ಟು ಬಾ ಬಾ. ಪೊನ್ನು, ಮಿನ್ನು, ನೀವ್ ಆಟಾಡಿದ್ದು ಸಾಕು. ಬನ್ನಿ ಎಲ್ಲರೂ ಊಟ ಮಾಡೋಣ. ಈಗ್ಲೇ ಬರ್ತೀವಜ್ಜಿ. ಮಿಟ್ಟುಗೆ ಹೊಟ್ಟೆ ಹಸಿತಿಲ್ವಾ ಏನು? ಅಜ್ಜಿ, ಅದು ಇವಾಗ ತಾನೇ ಆಹಾರ ತಿಂತು. ಆಮೇಲೆ ಆ ಮಿಟ್ಟು ಗಿಳಿ ಮರದ ಮೇಲೆ ಕುತ್ಕೊಂಡಿರೋವಾಗ ಅದು ಆಕಾಶದಲ್ಲಿ ಚೆಂಬು ಅನ್ನೋ ಗರುಡ ಹಾರ್ತಿರೋದನ್ನ ನೋಡುತ್ತೆ. ಆಕಾಶದ ಸುತ್ತ ಹಾರಾಡ್ತಿರೋ ಆ ಚೆಂಬು ಗರುಡ ಕೆಳಗಿರೋ ಮರದ ಮೇಲ್ ಬಂದು ಕುತ್ಕೊಂಡಾಗ ಅವಾಗ ಗಿಳಿ ಅದನ್ನ ಅಸೂಯೆಯಿಂದ ನೋಡುತ್ತೆ. ಚಂಬಾ, ನೀನು ಪಕ್ಷಿ ಮತ್ತು ನಾನು ಪಕ್ಷಿ ಅಲ್ವಾ? ನೀನು ಮೋಡಗಳ ಮೇಲೆ ಹಾರ್ತೀಯ, ಬೆಟ್ಟಗಳ ಮೇಲೆ ನೀನು ಗೂಡು ಕೂಡ ಕಟ್ಕೋತೀಯ. ಆದ್ರೆ ನನ್ ಕೈಯಲ್ಲಿ ಮಾತ್ರ ಮೋಡಗಳ ಮೇಲೆ ಹಾರೋದಕ್ಕೆ ಆಗೋದಿಲ್ಲ. ನನ್ನ ಪ್ರೀತಿಯ ಕುಂಜಿಗಿಳಿಯೇ, ದೇವ್ರು ಎಲ್ರಿಗೂ ಕೂಡ ಪ್ರತಿಭೆಯನ್ನ ಕೊಟ್ಟಿದ್ದಾರೆ. ನಾವು ಅದನ್ನ ಹುಡುಕ್ಬೇಕು ಅಷ್ಟೇ. ಚೆಂಬಾ ಗರುಡ ಗಿಳಿಗೆ ಎಷ್ಟೇ ಸಮಾಧಾನ ಹೇಳಿದ್ರು ಮಿಟ್ಟು ಗಿಳಿಗೆ ಸ್ವಲ್ಪನೂ ಸಮಾಧಾನ ಆಗ್ಲಿಲ್ಲ. ಅಜ್ಜಿ ಅಜ್ಜಿ ಅಜ್ಜಿ, ನಿನಗೆ ಏನಾಯ್ತು? ಓ, ಏನೋ ನಡೆದಿದೆ ಅಂತ ಅನ್ಸುತ್ತೆ. ಪೊನ್ನು ಮತ್ತು ಮಿನ್ನು ಯಾಕೆ ಅಳ್ತಿದ್ದಾರೆ? ಒಳಗಡೆ ಹೋಗಿ ನೋಡ್ಲೇಬೇಕು. ಅರೆ, ಅಜ್ಜಿ ಏನಪ್ಪಾ ಕೆಳಗಡೆ ಬಿದ್ದೋಗಿದ್ದಾರೆ. ಅಜ್ಜಿ 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 ಅಜ್ಜಿ. ಅಯ್ಯೋ, ಅಜ್ಜಿ 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 ಯಾಕೆ ಮಾತಾಡ್ತಾ ಇಲ್ಲ?
ಮೊದಲು ನಾನೇನ್ ಮಾಡ್ಬೇಕಂದ್ರೆ ತೋಟಕ್ಕೆ ಹೋಗಿ ನಡೆದ ಎಲ್ಲ ವಿಷಯನೂ ಆಲಿಬಾಬಾ ಹತ್ರ ಹೇಳ್ಬೇಕು. ನೋಡು, ಇದು ನಮ್ಮ ಕುಂಜಿಗಿಳಿ ಅಲ್ಲ ತಾನೇ? ಅಜ್ಜಿ 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 ಇದು ಅಜ್ಜಿ ಅಜ್ಜಿ ಅಂತ ಹೇಳ್ತಾ ಇದೆ. ಮನೆಯಲ್ಲಿ ಏನಾದ್ರೂ ಆಗ್ಬಿಟ್ಟಿದೀಯಾ? ಹಾ ಬೇಗ ನಡೀರಿ. ಸರಿ, ಬೇಗ ಹೋಗೋಣ. ಒಳ್ಳೇದಾಯ್ತು, ಸರಿಯಾದ ಸಮಯಕ್ಕೆ ಬಂದು ಔಷಧಿ ಕೊಟ್ರಿ. ಇಲ್ಲ ಅಂದ್ರೆ ನನ್ ಪ್ರಾಣನೇ ಹೋಗಿರೋದು. ಆದ್ರೆ ನನಗ್ ಹುಷಾರಿಲ್ದೇ ಇರೋದು ನಿಮಗೆ ಹೇಗ್ ಗೊತ್ತಾಯ್ತು? ಇದು ನಮ್ಮ ಕುಂಜಿಗಿಳಿಯಿಂದ ಆಗಿದ್ದು. ನಾವು ಕೆಲಸ ಮಾಡ್ತಾ ಇದ್ದ ಜಾಗಕ್ಕೆ ಬಂದು ಅಜ್ಜಿಗೆ ಹುಷಾರಿಲ್ಲ ಅಂತ ಸಿಗ್ನಲ್ ಕೊಡ್ತು. ಆಮೇಲೆ ಈ ತರ ಎಲ್ಲರಿಗೂ ನಮ್ಮ ಮಿಟ್ಟುಗಿಳಿ ಅಂದ್ರೆ ಇನ್ನ ಜಾಸ್ತಿ ಇಷ್ಟ ಆಯ್ತು. ಚೆಂಬಗರುಡ ಇದೆಲ್ಲದನ್ನು ಕೇಳಿ ಆಮೇಲೆ ಹೇಳತ್ತೆ, ಕುಂಜಿಗಿಳಿಯೇ, ಅದನ್ನೇ ನಾನು ಹೇಳಿದ್ದು. ಮನುಷ್ಯ, ಪಶು, ಪಕ್ಷಿ ಎಲ್ರಿಗೂ ಕೂಡ ದೇವರು ಪ್ರತಿಭೆಯನ್ನ ಕೊಟ್ಟಿದ್ದಾರೆ. ನಾ ತುಂಬಾ ಎತ್ತರಕ್ಕೆ ಹಾರುತ್ತೀನಿ. ಆದ್ರೆ ನಿಮ್ ರೀತಿ ಗಿಳಿಗಳು ಮಾತ್ರ ಮನುಷ್ಯರು ಮಾತಾಡೋ ಆ ಮಾತುಗಳನ್ನ ಮತ್ತೆ ಮಾತಾಡಕ್ಕಾಗತ್ತೆ. ಇವತ್ತು ನಿನ್ನ ಪ್ರತಿಭೆಯಿಂದನೇ ಅಜ್ಜಿಯ ಜೀವ ಉಳಿಸಲ್ಪಟ್ಟಿದೆ. ನಾವು ಎತ್ತರಕ್ಕೆ ಯಾವಾಗ ಹೋಗ್ತೀವಿ ಅಂದ್ರೆ ನಮ್ಮ ಪ್ರತಿಭೆ ನಮ್ಗೆ ಗೊತ್ತಾದಾಗ ಮಾತ್ರ. ಅದನ್ನ ಯಾವಾಗ ಬೇಕೋ ಅದನ್ನ ಉಪಯೋಗಿಸ್ಬೇಕು. ಚಂಬಾ, ನಿನಗೆ ಒಂದ್ ವಿಷಯ ಗೊತ್ತಾ? ನೀನು ನಿಜವಾಗ್ಲೂ ತುಂಬಾನೇ ಹುಷಾರು.